ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಜಯ್ ಕುಮಾರ್, ಸದ್ಯ ಬಹಳಷ್ಟು ಅನುಮಾನ ಮತ್ತು ನಿಗೂಢತೆಯನ್ನು ತುಂಬಿಕೊಳ್ತಾ ಇದೆ ಈ ಪ್ರಕರಣ. ಈಗ ಕಾರ್ಯಾಚರಣೆ ಏನಾಗ್ತಾ ಇದೆ? ಏನಾದರೂ ಪ್ರೈಮರಿಯಾಗಿ ಏನಾದರೂ ಲೀಡ್ ಸಿಗ್ತಾ ಇಂಥದ್ದೇ ಇರಬಹುದು ಅಂತ? ಖಂಡಿತವಾಗ್ಲೂ ಕಿಲೈಚ್ ಈಗಾಗ್ಲೇ ಏನೋ ಎಲ್ಲ ಸೋಕೋ ಟೀಮ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಮತ್ತೆ ಫೈರ್ ಅಂಡ್ ಎಮರ್ಜೆನ್ಸಿ ಆಗಿರ್ಬೋದು, ಜೊತೆಗೆ ಬಾಂಬ್ ಸ್ಕ್ವಾಡ್ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರೆ ಅವರು ಕೂಡ ಪ್ರತಿಯೊಂದನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ಕೂಡ ತಗೊಂಡಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸ್ವತಃ ಸಿಎಂ ಕೂಡ ಬಂದೋಗಿದ್ರಿಂದಾಗಿ ಸಾಕಷ್ಟು ವಿಚಾರಗಳು ಕೂಡ ಒಳಗೊಂಡಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗ ಘಟನಾ ಸ್ಥಳದಲ್ಲೂ ಕೂಡ ಎಲ್ಲ ಕಾರ್ಯಾಚರಣೆ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಅಂದ್ರೆ ಫೈರ್ ಅಂಡ್ ಎಮರ್ಜೆನ್ಸಿ ಅವರು ಜೊತೆಗೆ ಬಾಂಬ್ ಸ್ಕ್ವಾಡ್ ನ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಪೊಲೀಸರು ಮತ್ತೆ ಎಲ್ಲಾ ಅಧಿಕಾರಿಗಳೇನಿದ್ದಾರೆ ಇಲ್ಲಿರುವಂತವ್ರೆಲ್ಲರೂ ಕೂಡ ಈಗ ಸಂಪೂರ್ಣವಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ಕೂಡ ತೊಡ್ಕೊಂಡಿದ್ದಾರೆ. ಇನ್ನು ಈ ಒಂದು ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಕೆಳಗಡೆ ಆಗಿರೋದ್ರಿಂದಾಗಿ ಯಾವ್ದು ಬಾಂಬ್ ಸಬ್ಸ್ಟೆನ್ಸ್ ಏನಾದ್ರು ಇದೆಯಾ ಅನ್ನೋ ಒಂದು ಅನುಮಾನದ ಮೇಲೆ ಈಗಾಗಲೇ ಇಲ್ಲಿ ಕಾರ್ಯಾಚರಣೆ ಮಾಡ್ತಿದ್ರೆ, ಕೇವಲ ಒಂದು ಸಿಲಿಂಡರ್ ಇಂದ ಈ ರೀತಿಯಾದಂತಹ ಒಂದು ಅವಘಡ ಆಗತ್ತೆ ಅಂದ್ರೆ ನಿಜಕ್ಕೂ ಕೂಡ ಅದು ನಂಬೋದಕ್ಕೆ ಅಸಾಧ್ಯ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಈಗ ಸಾಕಷ್ಟು ಕಾರ್ಯಾಚರಣೆಗೂ ಕೂಡ ಈಗಾಗಲೇ ಇಲ್ಲಿನವರು ಕೂಡ ಮುಂದಾಗಿರುವಂತದ್ದು. ಇನ್ನು ಸಿಎಂ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ಆದಷ್ಟು ಬೇಗ ತನಿಖೆ ಮಾಡಿ ವರದಿ ಕೊಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಬೆಳಗ್ಗೆ ಏನೋ ಒಂದು 7 ರಿಂದ 8 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿರುವುದು. ಆ ಸಂದರ್ಭದಲ್ಲೂ ಕೂಡ ಏನು ಎಲ್ಲರೂ ಕೂಡ ಮಲಗಿರ್ತಾರೆ. ಮಲಗಿದಂತ ಸಂದರ್ಭದಲ್ಲಿ ಜೋರಾಗಿ ಸೌಂಡ್ ಬರುತ್ತೆ. ಆಗ ನೋಡಿದಂತ ಸಂದರ್ಭದಲ್ಲಿ ಇಡೀ ಮನೆಗಳೇ ಈಗ ಇಲ್ಲಿ ಚೆಲ್ಲಾಪಿಲ್ಲಿ ಆಗೋಗಿರುವಂತದ್ದು. ಈಗ ದೃಶ್ಯ ಸಹ ನೋಡ್ತಾ ಇರ್ಬೋದು, ಒಂದು 6 ರಿಂದ 7 ಮನೆಗಳು ಕೂಡ ಇಲ್ಲಿ ಕಾಣಿಸುತ್ತೆ. ಅವರೆಲ್ಲರೂ ಕೂಡ ಏನು ಗಾಬರಿಯಿಂದ ಹೊರಗೆ ಬರ್ತಾರೆ, ಮತ್ತೆ ಅಲ್ಲೇ ಕೆಲವರು ಬಿದ್ದಿರ್ತಾರೆ. ಅವರೆಲ್ಲರನ್ನು ಕೂಡ ಕಳಿಸುವಂತ ಕೆಲಸನ ಮತ್ತೆ ಅಲ್ಲಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನು ಕೂಡ ಅಲ್ಲಿದ್ದ ಸ್ಥಳೀಯರು ಕೂಡ ಮಾಡ್ತಾರೆ. ಇನ್ನು ಸಾಕಷ್ಟು ಅನುಮಾನದ ಮೇಲೂ ಕೂಡ ಅಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಈಗಾಗಲೇ ಚೆಕ್ ಮಾಡ್ತಿರೋದನ್ನು ಕೂಡ ಗಮನಿಸ್ತಾ ಇರಬಹುದು. ಯಾಕಂದ್ರೆ ಯಾವುದೇ ಒಂದೇ ಒಂದು ಸಣ್ಣ ವಸ್ತು ಸಿಕ್ಕರು ಕೂಡ ಅದು ಒಂದು ಕೇಸ್ಗೆ ಲೀಡ್ ಆಗ್ತಾ ಹೋಗುತ್ತೆ. ಈ ಒಂದು ಕಾರಣದಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಪೊಲೀಸರು ಕೂಡ ಇಲ್ಲೇ ಬಿಟ್ಟಿದ್ದಾರೆ. ಬಾಂಬ್ ಡಿಟೆಕ್ಷನ್ ಅಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಗೆ ಏನಿದೆ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇರುವಂತದ್ದು. ಜೊತೆಗೆ ಇನ್ನು ಅನೇಕ ಏನು ಸೋಕೋ ಟೀಮ್ ಅವರು ಕೂಡ ಇರುವಂತದ್ದು. ಈಗ ಏನು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ತೆಗೆದು ಕೆಳಗಡೆ ಸಿಗುವಂತ ಕೆಲವೊಂದು ಸಬ್ಸ್ಟೆನ್ಸ್ ಏನಿರುತ್ತೆ ಅದಕ್ಕಾಗಿ ಈಗಾಗಲೇ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಈಗ ಇಲ್ಲಿನ ಕೆಲ ಸ್ಥಳೀಯರು ಕೂಡ ಹೇಳ್ತಾ ಇದ್ರು, ಬೆಳಗ್ಗೆ ಜೋರಾದ ಶಬ್ದ ಬಂತು, ನಾವು ಬಂದು ನೋಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಿದ್ದೋಗಿತ್ತು ಅನ್ನೋ ಮಾತನ್ನು ಸಹ ಅವ್ರು ಹೇಳಿದ್ರು. ಈಗ ಅದನ್ನ ಏನು ಚೆಕ್ ಮಾಡ್ತಾ ಇದ್ರೆ ಯಾವ ಸಿಲಿಂಡರ್ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೆಳಗಡೆ ಈಗ ನಿಂತಿರುವಂತ ಕೆಳಗಡೆ ಮನೆಯಲ್ಲಿ ಕೂಡ ಇದೆ ಅನ್ನೋ ಒಂದು ಅನುಮಾನದ ವ್ಯಕ್ತದ ಮೇಲೆ ಈಗಾಗಲೇ ನೋಡ್ತಾ ಇದ್ದಾರೆ. ಇನ್ನು ಸೋಕೋ ಟೀಮ್ ಕೂಡ ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡ್ತಿದೆ. ಅದನ್ನು ಕೂಡ ಅವರು ತಗೊಂಡೋಗಿ ಅದನ್ನ ಲ್ಯಾಬ್ ನಲ್ಲೂ ಕೂಡ ಟೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಕೆಮಿಕಲ್ ಏನಾದ್ರು ಇತ್ತ ಅಥವಾ ಸಿಲಿಂಡರ್ ಮತ್ತೆ ಸಿಲಿಂಡರ್ ಆಫ್ ಮಾಡ್ದಲ್ಲಿ ಏನಾದ್ರು ಮಲಗಿದ್ರೆ, ಹೀಗೆ ಸಾಕಷ್ಟು ಅನುಮಾನದ ಮೇಲೆ ಕೂಡ ಈಗ ಈ ಒಂದು ತನಿಖೆ ಕೂಡ ಸಾಗ್ತಾ ಇರುವುದು. ಅಂದ್ರೆ ಯಾವ್ದಾದ್ರು ಮೆಟಲ್ಸ್ ಗಳೇನಾದ್ರು ಸಿಗತ್ತಾ ಅಥವಾ ಬೇರೆ ರೀತಿಯಾದಂತಹ ವಸ್ತುಗಳು ಏನಾದ್ರು ಸಿಗತ್ತಾ ಅನ್ನೋದ್ರ ಬಗ್ಗೆ ಇನ್ನು ಬೆಳಗಿಂದನೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಈ ಒಂದು ಕಾರ್ಯಾಚರಣೆ ಇನ್ನು ಇವತ್ತು ಕಂಪ್ಲೀಟ್ ಆಗಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನು ಕೆಳಗಡೆ ಇರುವಂತಹ ಒಂದು ಸಿಲಿಂಡರ್ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯಾದಂತಹ ಸ್ಫೋಟಕ ವಸ್ತುಗಳಾಗಿರ್ಬೋದು ಅದು ಕೂಡ ಕೆಳಗಡಿನ ಭಾಗದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಅದನ್ನ ತೆಗಿಬೇಕಾಗತ್ತೆ. ಯಾಕಂದ್ರೆ ಗ್ರೌಂಡ್ ಅಲ್ಲಿ ಇರುವಂತದ್ರಿಂದಾಗಿ ಅದನ್ನ ತೆಗೆದ್ರೇನೆ ಮಾತ್ರ ಒಂದು ಕ್ಲಾರಿಟಿ ಸಿಗತ್ತೆ ಯಾವ ಕಾರಣಕ್ಕೋಸ್ಕರ ಬ್ಲಾಸ್ಟ್ ಆಯ್ತು ಅಂತ ಹೇಳಿ. ಸೊ ಹೀಗಾಗಿ ಆ ಒಂದು ವಿಚಾರದಲ್ಲೇ ಈಗ ಕಂಪ್ಲೀಟ್ ಆಗಿ ಇಲ್ಲಿ ಜಂಟಿ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಬಹುತೇಕ ಇವತ್ತೆಲ್ಲವೂ ಕೂಡ ಇವತ್ತಿನ ದಿನ ಕಂಪ್ಲೀಟ್ ಆಗಿ ಈ ಒಂದು ಕಾರ್ಯಾಚರಣೆ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಪೊಲೀಸರು ಕೂಡ ಆಗಿರ್ಬೋದು, ಮತ್ತೆ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಬಂದಿದ್ರು. ಅವರು ಕೂಡ ಈಗಾಗಲೇ ಎಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಎಲ್ಲವನ್ನು ಕೂಡ ಏನು ತೆಗ್ದಾಕಿ ಆನಂತರ ರಿಪೋರ್ಟ್ ಕೂಡ ಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹೀಗಾಗಿ ತನಿಖೆಯ ನಂತರವೇ ಮತ್ತೆ ಇಲ್ಲಿ ಯಾವ್ದಾದ್ರು ಸಬ್ಸ್ಟೆನ್ಸ್ ಏನಾದ್ರು ಸಿಗುತ್ತಾ ಅಂತ ಹೇಳಿ. ಜೊತೆಲಿ ಈಗ ಅಜಯ್ ಕುಮಾರ್, ಈಗ 5-6 ಹೆಚ್ಚು ಮನೆಗಳಿಗೂ ಕೂಡ ಈ ರೀತಿಯಾಗಿ ಭೀಕರತೆ ತಾಗಿರೋದು. ಹೀಗಾಗಿ ಆ ಮನೆಗಳು ಟೋಟಲ್ ಆಗಿ ಎಷ್ಟು ಜನ ಇದ್ರು, ಆ ಬಗ್ಗೆ ಏನಾದ್ರು ನಿಖರ ಸಂಖ್ಯೆಗಳು ಸಿಗ್ತಾ? ಜೊತೆಲಿ ಈಗ ಬಾಂಬ್ ಅಂತ ಏನೋ ಒಂದಿಷ್ಟು ಅನುಮಾನಗಳಿದೆ, ಹೌದು, ಬಟ್ ಸಿಲಿಂಡರ್ ಆಗಿದೆ ಅನ್ನೋದು ಮೇಲ್ನೋಟು ಗೊತ್ತಾಗ್ತಿರೋದು, ಬ್ಲಾಸ್ಟ್ ಆಗಿರೋದು. ಹೀಗಾಗಿ ಸಿಲಿಂಡರ್ ಇದ್ದಂತ ಮನೆಯಲ್ಲಿ ಎಷ್ಟು ಜನ ಇದ್ರು? ಜೊತೆಲಿ ಈಗ ಆಸ್ಪತ್ರೆ ಸೇರಿರುವಂತ ಪರಿಸ್ಥಿತಿ ಏನಿದೆ? ಗಂಭೀರವಾಗಿಯೂ ಕೂಡ ಅನೇಕ ಜನ ಇದ್ರು ಅನ್ನೋ ಮಾಹಿತಿ ಇತ್ತು. ಸದ್ಯ ಆಸ್ಪತ್ರೆಯಲ್ಲಿ ಇರುವಂತ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತವಾಗ್ಲೂ ಈಗಾಗ್ಲೇನು ಸ್ಫೋಟಗೊಂಡಂತಹ ಮನೆಯಲ್ಲಿ ಕಸ್ತೂರಿ ಅಂತ ಹೇಳಿ ಓರ್ವ ಮಹಿಳೆ ಇದ್ರು. ಅವರ ಜೊತೆಗೆ
ಅವರ ಮಗಳು ಕೂಡ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಪಕ್ಕದ ಮನೆಯಲ್ಲಿ ಏನೋ ಇನ್ನೊಬ್ಬ ಬಾಲಕ ಏನು ಮೃತಪಟ್ಟ ಆತ ಕೂಡ ಇದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆ ಇಲ್ಲಿ ಈ ಒಂದು ಸ್ಥಳದಲ್ಲಿ 10 ರಿಂದ 12 ಜನ ವಾಸವಿದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಬಹುತೇಕ ಎಲ್ಲರಿಗೂ ಕೂಡ ಈಗ ಮೈನರ್ ಇಂಜುರೀಸ್ ಕೂಡ ಆಗಿದೆ. ಇನ್ನು ಕೆಲವರಿಗೆ ಸುಟ್ಟಂತಹ ಗಾಯಗಳಾಗಿದೆ. ಇನ್ನು ಇಂತ ದೊಡ್ಡ ಸ್ಫೋಟ ಆದ್ರೂ ಕೂಡ ಎಲ್ಲೂ ಕೂಡ ಸಾಮಾನ್ಯವಾಗಿ ಬೆಂಕಿ ಕಾಣಿಸ್ಕೊಬೇಕಾಗಿತ್ತು. ಅದೇ ಕೇವಲ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಅದು ಕೂಡ ಕೆಲವರಿಗೆ ಮಾತ್ರ. ಕಸ್ತೂರಿ ಏನಿದ್ದಾರೆ ಅವರ ಮನೆಯಲ್ಲಿ ಇದ್ದಂತಹ ಇಬ್ಬರಿಗೆ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದಾಗಿ ಅವರನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಅಲ್ಲೂ ಕೂಡ ಇನ್ನು ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಅಕ್ಕಪಕ್ಕದ ಮನೆಯಲ್ಲಿದ್ದಂತ ಕೆಲವರು ಕೂಡ ಇಲ್ಲಿ ಬಂದು ಮಾತಾಡಿದ್ರು. ಇಲ್ಲ, ನಮಗೆ ಹಿಂಗೆ ಈ ರೀತಿಯ ಜೋರಾದ ಸೌಂಡ್ ಬಂತು, ಆ ನಂತರ ನೋಡ್ತಾ ಇದ್ದಂಗೆ ನಮ್ಮ ಮನೆಯೂ ಕೂಡ ಚಾವಣಿ ಎಲ್ಲವೂ ಕೂಡ ಬಿದ್ದೋಯ್ತು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಇದ್ದಂತದ್ದು ಎಲ್ಲವೂ ಕೂಡ ಸಣ್ಣ ಸಣ್ಣ ಮನೆಗಳು, ಜೊತೆಗೆ ಅಲ್ಲಿ ಶೀಟ್ ಹಾಕಿದಂತಹ ಮನೆಗಳು. ಸೊ ಹೀಗಾಗಿ ಎಲ್ಲವೂ ಕೂಡ ಕೆಳಗ್ ಬಿದ್ದಿದ್ರಿಂದಾಗಿ ಏಕಾಏಕಿ ಎಲ್ಲರೂ ಕೂಡ ಮಲ್ಕೊಂಡಿದ್ರು. ಸೊ ಹೀಗಾಗಿ ಬಹುತೇಕ ಜನರಿಗೆ ಕೂಡ ಇವತ್ತು ರಜೆ ಇತ್ತು. ಸೊ ಹೀಗಾಗಿ ಅವರು ಮಲಗಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಅವ್ರ ಮೇಲೆ ಕೂಡ ಬಿದ್ದಿರುವಂತದ್ದು. ಆ ಒಂದು ಕಾರಣದಿಂದಾಗಿ ಆದಷ್ಟು ಬೇಗ ಅಲ್ಲಿನ ಸ್ಥಳೀಯರು ಕೂಡ ಅವರನ್ನ ಸಾಕಿ ಚಿಕಿತ್ಸೆ ಕೊಡಿಸುವಂತ ಕೆಲಸನೂ ಕೂಡ ಮಾಡಿದ್ರು. ಆ ನಂತರ ಯಾರ ಮನೆಯಲ್ಲಿ ಸ್ಫೋಟಗೊಳ್ತು ಅಂತ ನೋಡ್ತಾ ಹೋದ್ರೆ ಕಸ್ತೂರಿ ಅಂತ ಹೇಳಿದ್ರು ಮಹಿಳೆ ಕೂಡ ಇದ್ರು. ಅವರ ಮನೆಯಲ್ಲಿ ಸ್ಫೋಟ ಆಯ್ತು ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗಿರುವಂತದ್ದು. ಅವ್ರಿಗೂ ಕೂಡ ಈಗಾಗಲೇ ಇನ್ನು ವಿಕ್ಟೋರಿಯಾ ಬರ್ನಿಂಗ್ ವಾರ್ಡ್ ನಲ್ಲೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಿದೆ. ಅವ್ರ ಮನೆಯಲ್ಲೂ ಕೂಡ ಅವರ ಮಗಳು ಕೂಡ ಈಗಾಗಲೇ ಕಾಯಲ್ ಅಂತ ಹೇಳಿ 8 ರಿಂದ 9 ವರ್ಷದ ಬಾಲಕಿ, ಆಕೆಗೂ ಕೂಡ ಚಿಕಿತ್ಸೆನ ಕೊಡ್ಲಾಗ್ತಿದೆ. ಸೊ ಹೀಗಾಗಿ ಅವ್ರ ಮನೆಯನ್ನೇ ಕೂಡ ಈಗಾಗಲೇ ಸಂಪೂರ್ಣವಾಗಿ ತೆಗೆಯೋದಕ್ಕೂ ಕೂಡ, ಅಂದ್ರೆ ಕೆಳಗಡೆ ಇರುವಂತ ವಸ್ತುಗಳನ್ನ ಕೂಡ ತೆಗೆಯೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತ ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನು ಕೂಡ ಈಗಾಗಲೇ ತರಿಸ್ಕೊಂಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಕೆಲಸ ಅದು ಚುರುಕುಗೊಳಿಸಿದ್ದಾರೆ. ಇನ್ನು ಸಿಎಂ ಬಂದೋದ್ಮೇಲೆ ಒಂದು ಪ್ರಾಥಮಿಕ ವರದಿ ಕೂಡ ಅವ್ರಿಗೆ ಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಸಾಕಷ್ಟು ವರ್ಕ್ ಅನ್ನು ಕೂಡ ಮಾಡ್ತಿದ್ರೆ. ಈಗಲೂ ಕೂಡ ಜಂಟಿ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು. ಪೊಲೀಸರಾಗಿರ್ಬೋದು, ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಜೊತೆಗೆ ಸೋಕೋ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಸಂಪೂರ್ಣವಾದಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣ ಅಥವಾ ಕೆಲವೇ ಗಂಟೆಗಳಲ್ಲೂ ಕೂಡ ಗೊತ್ತಾಗುತ್ತೆ ಯಾವ ಕಾರಣದಿಂದಾಗಿ ಈ ಒಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಸಿಲಿಂಡರ್ ಆಗಿದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಸಿಲಿಂಡರ್ ಸಿಗ್ಬೇಕಾಗತ್ತೆ, ಇಲ್ಲ ಅದರ ಒಂದು ತುಕಡಾರು ಸಿಗ್ಬೇಕಾಗತ್ತೆ. ಬ್ಲಾಸ್ಟ್ ಆಗಿ ಅದೇನಾದ್ರು ಸ್ಫೋಟಗೊಂಡಿದ್ರೆ ಅದು ಬಿಟ್ರೆ ಏನಾದ್ರು ಅದನ್ನು ಕೂಡ ಏನೋ ಪರೀಕ್ಷೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸೋಕೋ ಟೀಮ್ ಕೂಡ ಈಗ ಹಾಗಾಗಿ ಆ ಒಂದು ಕೆಲಸವನ್ನು ಕೂಡ ಪೊಲೀಸರು ಕೂಡ ಮತ್ತೆ ಸೋಕೋ ಟೀಮ್ ಕೂಡ ಮಾಡುತ್ತೆ. ಅವರನ್ನು ಕೂಡ ಲ್ಯಾಬ್ಗೆ ತಗೊಂಡು ಹೋಗಿ ಅದನ್ನು ಕೂಡ ಟೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಿದ್ರೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಈ ಒಂದು ವಿಚಾರಗಳೆಲ್ಲ ಮುಗಿದ ನಂತರದಲ್ಲಿ ತನಿಖೆಯ ವರದಿ ಬಂದ್ಮೇಲೆ ಸತ್ಯಾಸತ್ಯತೆ ಅನ್ನೋದು ಏನಿದೆ ಅದು ಹೊರ ಬರ್ಬೇಕಾಗಿದೆ. ಅಖಿಲೇಶ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.